ನಮಸ್ಕಾರ ಸ್ನೇಹಿತರೆ, ನಾವಿವಾಗ ತಮಿಳ್ನಾಡು ಸ್ಟೇಟ್ ಕನ್ಯಾಕುಮಾರಿ ಡಿಸ್ಟ್ರಿಕ್ಟಲ್ಲಿರುವ ಪದ್ಮನಾಭಪುರಂ ಪ್ಯಾಲೇಸ್ ಅನ್ನುವ ಸ್ಥಳಕ್ಕೆ ಬಂದಿದ್ದೇವೆ. ಇದು ಹಿಂದಿನ ಕಾಲದ ರಾಜರ ಅರಮನೆ. ಇದರ ಒಳಗೆ ನಾವು ಹೋಗಿ ಏನೆಲ್ಲ ಇದೆ ನೋಡೋಣ. ಅರಮನೆಯ ಒಳಗೆ ಪ್ರವೇಶಿಸುವಾಗ ಈ ಥರ ಜಗಲಿ ಥರ ಇದೆ. ಅಲ್ಲೇ ಬದಿಯಲ್ಲಿ ನೋಡಿ ಸ್ಟೆಪ್ ಥರ ಇದೆ, ಮರದ ಸ್ಟೆಪ್ ಇದು. ಇದರಿಂದ ಮೇಲೆ ಹೋಗಬೇಕು ನಾವು ವೀಕ್ಷಣೆ ಮಾಡಲಿಕ್ಕೆ ಅಂತ. ನೋಡಿ, ಇವಾಗ ನಾವು ಇಲ್ಲಿಂದ ಒಳಗೆ ಬಂದಿರೋದು. ನಾವೀಗ ಮೇಲೆ ಸ್ಟೆಪ್ ಹತ್ತಿ ಮೇಲೆ ಹೋಗುವ. ಸ್ಟೆಪ್ ಹತ್ತಿ ಮೇಲೆ ಬರುವಾಗ ವಿಶಾಲವಾದ ರಾಜರ ಮೀಟಿಂಗ್ ಹಾಲ್ ಮೊದಲು ನಮಗೆ ಸಿಕ್ಕಿದೆ. ನೋಡಿ, ಎಲ್ಲವನ್ನು ಕೂಡ ಮರದಿಂದಲೇ ಮಾಡಿದ್ದಾರೆ. ಕುಳಿತುಕೊಳ್ಳುವ ಚೇರ್ ಎಲ್ಲವೂ ಕೂಡ ಮೇಲ್ಗಡೆ ಎಲ್ಲ. ಇಲ್ಲಿಂದ ಹೊರಗೆ ಬಂದು ಪುನಃ ಇನ್ನೊಂದು ಬಾಗಿಲಿನ ಒಳಗೆ ಪ್ರವೇಶ ಪಡೀಲಿಕ್ಕಿದೆ. ನೋಡುವ ಅಲ್ಲಿ ಹೋಗಿ ಏನೆಲ್ಲ ಇದೆ ಅಂತ. ಇಲ್ಲಿ ವಿಶಾಲವಾದ ಹಾಲ್ ಥರ ಇದೆ, ತುಂಬ ಉದ್ದಕ್ಕಿದೆ. ಮೇಲ್ಗಡೆ ಮರದಿಂದಲೇ ಅದಕ್ಕೆ ಸಪೋರ್ಟ್ ಮಾಡಿದ ಹಾಗೆ ಎಲ್ಲ ಕಂಬಗಳೆಲ್ಲ ಮರದಿಂದಲೇ ಮಾಡಿದ್ದು. ಮೇಲ್ಗಡೆ ಹಂಚಿನ ಮೇಲ್ಛಾವಣಿ ಹಾಕಿದ್ದಾರೆ. ಮುಂದಕ್ಕೆ ಬರುವಾಗ ಉದ್ದನೆ ಹಜಾರ ಥರ ಇದೆ. ಅಲ್ಲಿ ಈ ಥರ ಕಿಟಕಿ ಮಾಡಿದ್ದಾರೆ. ಈ ಕಿಟಕಿಯಿಂದ ಹೊರಗಡೆ ಎಲ್ಲ ಇರುವ ಈ ಗಾರ್ಡನಿಂಗ್ ಎಲ್ಲ ಮಾಡಿದ್ದಾರೆ. ಕೆಳಗೆಲ್ಲ ಸುತ್ತಮುತ್ತ ಎಲ್ಲ ವೀಕ್ಷಣೆ ಮಾಡಬಹುದು ಈ ಕಿಟಕಿಯಿಂದ. ಸುಮಾರಿದೆ ಇಂತಹ ಕಿಟಕಿಗಳು. ಯಾಕಂದರೆ ಹಾಲ್ ಥರ ಎಲ್ಲ ಉದ್ದಕ್ಕೆ ಇದೆ. ಇದು ಎಲ್ಲ ಮರದಿಂದಲೇ ಮಾಡಿದ್ದಾರೆ. ನೋಡಿ ಎಷ್ಟು ಚಂದ ಇದೆ. ಅಲ್ಲಿಂದ ಪುನಃ ಕೆಳಗೆ ಬಂದು ಇನ್ನೊಂದು ಅಂದರೆ ಅದರಿಂದನೇ ಇನ್ನೊಂದು ಬಾಗಿಲಿಗೆ ಪ್ರವೇಶ ಪಡೆಯುವ ಹಾಗೆ ಎಲ್ಲ ಸುತ್ತಮುತ್ತ ತುಂಬ ಚೆನ್ನಾಗಿದೆ ನೋಡಲಿಕ್ಕೆಲ್ಲ. ಕನ್ಯಾಕುಮಾರಿಗೆ ಬಂದರೆ ಖಂಡಿತವಾಗಿಯೂ ಇಲ್ಲಿಗೆ ಬನ್ನಿ. ಇಂಥ ಜಾಗ ಸಿಗೋದೇ ಅಪರೂಪ ನಮಗೆ. ನೋಡಿ, ಇಲ್ಲಿ ಭತ್ತ ಬೇಯಿಸಿ ದಾಸ್ತಾನು ಮಾಡಿ ಇಡುವುದಂತೆ ಇಲ್ಲಿ ಹಾಗೆ ಹೇಳ್ತಾರೆ. ಪುನೊಮ್ಮೆ ಹೊರಗೆ ಬಂದು ಇನ್ನೊಂದು ಕೊಠಡಿಗೆ ಪ್ರವೇಶ ಪಡೀಲಿಕ್ಕಿದೆ. ನೋಡಿ, ನೋಡುವಾಗ ಎಲ್ಲ ಒಂದೇ ಥರ ಕಾಣ್ತದೆ, ಆದರೆ ಹಾಗೆ ಇಲ್ಲ. ಬೇರೆ ಬೇರೆ ಕೊಠಡಿಗೆ ಪ್ರವೇಶ ಪಡೀಲಿಕ್ಕೆ ಈ ಥರ ಹೊರಗೆ ಬರುವಾಗ ಒಂದೇ ರೀತಿ ಕಾಣ್ತದೆ. ಇಲ್ಲೆಲ್ಲ ಗಾರ್ಡನಿಂಗ್ ಎಲ್ಲ ಒಳ್ಳೆಯದಿದೆ ಇಲ್ಲಿ. ನೋಡಿ, ಇವಾಗ ನಾವು ಹೋಗ್ತಾ ಇದ್ದೇವೆ ಇನ್ನೊಂದು ಕೊಠಡಿಯೊಳಗೆ. ಎಲ್ಲ ತುಂಬಾ ಚೆನ್ನಾಗಿದೆ ನೋಡಲಿಕ್ಕೆಲ್ಲ. ಒಳಗೆ ವಿಶಾಲವಾದ ಹಾಲ್ ಥರ, ಅಂದರೆ ಅಗಲಕ್ಕಿಂತ ಕೂಡ ಉದ್ದ ನೋಡಿ ಮರದಿಂದಲೇ ಮಾಡಿದ್ದು ಎಲ್ಲ. ಜಾಸ್ತಿಯಾಗಿ ಇರುವುದೇ ಮರದ. ಇದಕ್ಕೆ ವುಡನ್ ಪ್ಯಾಲೇಸ್ ಅಂತ ಕೂಡ ಹೇಳ್ತಾರಂತೆ. ಇಲ್ಲಿ 4 ಸುತ್ತ ಕೊಠಡಿ ಇದ್ದು ಮಧ್ಯದಲ್ಲಿ ನೀರು ಮತ್ತು ಬೆಳಕು ಬೀಳುವ ವ್ಯವಸ್ಥೆ ಇದೆ. ನೋಡಿ, ಗೋಡೆಗಳಲ್ಲಿ ಕೂಡ ದೀಪ ಇಡುವ ವ್ಯವಸ್ಥೆ ಥರ ಇದೆ. ಎಲ್ಲ ಕಡೆ ಇದೆ ಅದು. ಇಲ್ಲಿ ಮೇಲಿನಿಂದ ಕೆಳಗೆ ನೋಡುವಾಗ ಪ್ರಕೃತಿ ವೀಕ್ಷಣೆ ಎಲ್ಲ ತುಂಬ ಚಂದ ಕಾಣ್ತದೆ. ನಾನು ಹೇಳ್ತಿದ್ದೇನೆ ಕೇಳಿ. ಸ್ವಲ್ಪ ಗಿಡ ಉಂಟಲ್ವಾ, ಅದರಲ್ಲಿ ಮಾಡಿದ್ದಂತೆ. ಹೌದಾ? ರಾಜ ಮಲಗುವ ಮಂಚ. ಇದು ನೋಡಿ, ರಾಜ ಮಲಗುವ ಕೊಠಡಿಯ ಮೇಲಿನ ಚಾವಣಿಗೆ ಹೊದಿಸಿರುವ ಮರದ ಮುಚ್ಚಿಗೆ. ಇದರಲ್ಲಿ ಕೆತ್ತನೆ ನೋಡಿ ಎಷ್ಟು ಚಂದ ಇದೆ. ಇದು ಚೂರು ಕೂಡ ಹಾಳಾಗಿಲ್ಲ. ಅಲ್ಲಿಂದ ಹೊರಗೆ ಬರುವಾಗ ನೋಡಿ, ಬದಿಯಲ್ಲಿನ
ದಳಿ ಅಂತ ಹೇಳ್ತಾರಲ್ಲ ಸೈಡಲ್ಲಿ ಇದೆಲ್ಲ, ಅದು ಕೂಡ ಮರದ್ದೇ ಎಲ್ಲ. ಇನ್ನೊಂದು ಉದ್ದನೆಯ ಹಾಲು ಸಿಕ್ಕಿತು, ಅಲ್ಲಿ ಸ್ವಲ್ಪ ಹೊತ್ತು ನಾವು ಹೀಗೆ ಕೂತೆವು. ನೆಲ ಕೂಡ ತುಂಬ ತಂಪಾಗಿತ್ತು ಅದು. ಒಳಗಿನ ಕೊಠಡಿಗಳನ್ನೆಲ್ಲ ನೋಡ್ತಾ ಇರುವಾಗ ನಮಗೆ ಎಲ್ಲಿಂದ ಬಂದು ಎಲ್ಲಿಗೆ ಹೋಗ್ತೇವೆ ಅಂತಲೇ ಗೊತ್ತಾಗ್ತಾ ಇರಲಿಲ್ಲ, ಅಷ್ಟೊಂದು ಕೊಠಡಿಗಳಿತ್ತು ಒಳಗೆ. ನೋಡಿ, ಇವಾಗ ನಾವು ಹೋಗ್ತಾ ಇದ್ದೇವೆ. ಇಲ್ಲಿ ಒಂದು ಕ್ಯಾಂಟೀನ್ ಇದೆ, ಅದು ಕೂಡ ಹಿಂದಿನ ಕಾಲದ್ದೇ ಕ್ಯಾಂಟೀನ್ ಅಂತೆ. ನೋಡಬೇಕು ಹೇಗಿದೆ ಅಂತ, ನಿಮ್ಗೆ ತೋರಿಸ್ತೇನೆ ನಿಮಗೂ ಕೂಡ. ನೋಡಿ, ಅಲ್ಲಿ ಕಾಣ್ತಾ ಇದೆ ಅಲ್ಲ, ಅದೇ ಕ್ಯಾಂಟೀನ್. ಇವಾಗ ಇಲ್ಲಿ ತುಂತುರು ಮಳೆ ಕೂಡ ಬರ್ತಾ ಇದೆ. ನೋಡಿ, ಈ ತರ ಕಲ್ಲಿದೆ, 2-3 ಇದೆ. ಅರಮನೆ ಎಲ್ಲ ಸುತ್ತಿ ಆಯಿತು ನಮ್ಮದು. ಇವಾಗ ಇಲ್ಲಿಂದ ಹೊರಟಿದ್ದೇವೆ. ಇಲ್ಲಿ ವಿಡಿಯೋ ಮಾಡಲಿಕ್ಕೆ ಇಲ್ಲ ಅಂತ ಆಮೇಲೆ ಗೊತ್ತಾಯ್ತು ನನಗೆ, ಆದಷ್ಟು ವಿಡಿಯೋ ಮಾಡಿದ್ದೇನೆ. ಇನ್ನು ನೆಕ್ಸ್ಟ್ ನಾನು ಯಾವ ಪ್ಲೇಸಿಗೆ ಹೋಗ್ತೇನೆ ಅಲ್ಲಿದ್ದು ಕೂಡ ವಿಡಿಯೋ ಮಾಡಿ ನಾನು ಇದರಲ್ಲಿ ಹಾಕ್ತೇನೆ, ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೇನೆ. ಯಾರಿಗೆಲ್ಲ ನನ್ನ ವಿಡಿಯೋ ಇಷ್ಟ ಆಯಿತಾ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಬಾಯ್, ಟೇಕ್ ಕೇರ್.